ನಮಸ್ತೆ ಎಲ್ಲರಿಗೂ. ಸೂರ್ಯ ಸ್ಪಂದನ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಯಾಕಂದರೆ ಸೂರ್ಯನ ಅಣ್ಣ ಚಿನ್ಮಯ ಸ್ವಾಮಿ ಮತ್ತು ಅವರ ಅಪ್ಪಾಜಿ ಸ್ವಾಮಿಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಹಾಗಾಗಿ ಶಬರಿಮಲೆಗೆ ಹೊರಟಿದ್ದಾರೆ. ಬೆಳಗಿನ ಪೂಜೆ ಇದೆ, ಹಾಗಾಗಿ ಬೇಗ ಹೋಗ್ತಾ ಇದ್ದೀವಿ. 6 ಗಂಟೆಗೆ ಹೊರಟಿದ್ವಿ. ಇಲ್ಲಿ ಸ್ವಲ್ಪ ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವು ಮಾಲೆ ಹಾಕಿರೋದ್ರಿಂದ ಮಾಲೆನ ಹಾಕಿ ಮತ್ತು ಅದನ್ನು ತೆಗೆಯೋ ತನಕನೂ ಸ್ವಾಮಿ ಅಂತಲೇ ಕರಿಬೇಕು. ಹಾಗಾಗಿ ನಾನು ಆ ರೀತಿ ಕರೆದೆ. ಈಗ ಬೆಳಗ್ಗೆನೇ ಹೋಗ್ತೀವಿ. ಬೆಳಗ್ಗೆ ಕ್ಲೈಮೇಟ್ ಒಂಥರ ಚೆನ್ನಾಗಿರುತ್ತೆ, ಫ್ರೆಶ್ ಗಾಳಿ. ಆ ಜರ್ನಿ ಅಂತ ತುಂಬಾ ಚೆನ್ನಾಗಿಲ್ವ, ಒಂಥರ ಚೆನ್ನಾಗಿರುತ್ತದೆ. ಮಧ್ಯಾಹ್ನ ಬಿಸಿಲಲ್ಲಿ ಹೋಗೋದಕ್ಕಿಂತ ಬೆಳಗ್ಗೆ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಶಿವಮೊಗ್ಗ ಹತ್ರ ಬಂತು, ಬೆಳಕಾಗೋಯ್ತು. ಸೂರ್ಯ ಮತ್ತು ಅಕ್ಕ ಮಲಗಿದ್ದಾರೆ. ನೋಡಿ, ಶಿವಮೊಗ್ಗ ಅಲ್ಲಿ ಅಡಿಕೆ ಬೆಳೆ ಫೇಮಸ್ ಆದ್ದರಿಂದ ಎಲ್ಲಿ ನೋಡಿದ್ರು ಬರೀ ಅಡಿಕೆ ಮರನೇ ಕಾಣಿಸಿದೆ. ತುಂಬ ಚೆನ್ನಾಗಿರುತ್ತೆ ನೇಚರ್. ಮಲೆನಾಡಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಕ್ಲೈಮೇಟ್ ಕೂಡ ಹಾಗೆ ತಂಪಾಗಿರುತ್ತೆ. ನೋಡಿ, ಶಿವಮೊಗ್ಗ ಬಂದ್ವಿ ನಾವು. ಇಲ್ಲಿ ಟೆಂಪಲಲ್ಲಿ ಪೂಜೆ ಎಲ್ಲ ನಡೀತಾ ಇದೆ. ಎಲ್ಲ ಬಂದಿದ್ದು ಒಳಗಡೆ ಬಂದು ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಪೂಜೆಗೆ ಬರೋ ಬ್ಯುಸಿಯಲ್ಲಿ ಬೇಗ ಬರಬೇಕು ಅಂತ ಅದೆಲ್ಲ ನಂಗೆ ತೊಗೊಳಕ್ಕಾಗಲಿಲ್ಲ. ಡೈರೆಕ್ಟಾಗಿ ಪೂಜೆ ಇದೆ ತೊಗೊಂಡಿದ್ದೀನಿ. ಸೂರ್ಯ ನೋಡಿ ಇಲ್ಲಿ ಹೇಗೆ ಮಾಡ್ತಿದ್ದಾನೆ ಅಂತ. ಅಯ್ಯಪ್ಪ ಸ್ವಾಮಿ ಪ್ರಾರ್ಥನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಂಥ ಒಂದು ಭಕ್ತಿ ಇಲ್ಲದೆ ಇರೋರಿಗೂ ಭಕ್ತಿ ಬಂದುಬಿಡುತ್ತೆ ಅದನ್ನೆಲ್ಲ ಕೇಳಿದ್ರೆ. ತುಂಬ ಚೆನ್ನಾಗಿರುತ್ತೆ ಪೂಜೆ, ಅದನ್ನು ಪ್ರಾರ್ಥನೆ ಕೇಳೋದು ತುಂಬ ಚೆನ್ನಾಗಿರುತ್ತೆ. ಒಂದು ಕಠಿಣ ವ್ರತ ಮಾಡಿ ತಣ್ಣೀರು ಸ್ನಾನ ಮಾಡಿ ಬೆಳಗಿನ ಜಾವ ಚಳಿಲಿ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಅಷ್ಟು ದೂರ ಎಲ್ಲ ಹೋಗಿ ಕಲ್ಲಲ್ಲಿ ಮುಳ್ಳಲ್ಲಿ ಹೋಗಿ ರಶಲ್ಲಿ ಹೋಗ್ತಾರೆ. ತುಂಬಾ ಭಕ್ತಿ ಬೇಕು, ತುಂಬಾ ಸ್ಟ್ರೆಂತ್ ಬೇಕು. ಅದೆಲ್ಲದಕ್ಕೂ ಆ ಭಗವಂತನೇ ಶಕ್ತಿ ಕೊಡುತ್ತೆ ಅನ್ಕೋತೀನಿ. ಅಷ್ಟೊಂದು ಪವರ್ಫುಲ್ಲು ಸ್ವಾಮಿ ಅದು ಅಯ್ಯಪ್ಪ ಸ್ವಾಮಿ ಅಂದರೆ. ತುಂಬ ಚೆನ್ನಾಗಿತ್ತು ಪೂಜೆ. ಸ್ಫಟಿಕದ್ದು ಒಳ್ಳೆಯದು. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಇವರೇ ಸೂರ್ಯನ ಅಣ್ಣ ಚಿನ್ಮಯ ಸ್ವಾಮಿ ಮತ್ತು ಅವರ ಅಪ್ಪಾಜಿ ಸ್ವಾಮಿ. ಸೂರ್ಯನ ತಾತ ಅಮ್ಮಮ್ಮ, ಸೂರ್ಯನ ಅಮ್ಮ ತಾತ ಅಣ್ಣ ಸ್ವಾಮಿ. ಇವರೇ ನೋಡಿ ಮುಂದೆ ಸೆಲ್ಫಿ ತೆಗಿತಿರೋದು ಸೂರ್ಯನ ಚಿಕ್ಕಮ್ಮ. ಈಗ ಟಿಫನ್ ಮಾಡ್ತಿದ್ದೀವಿ. ಎಲ್ಲ ಇಲ್ಲೇ ಟಿಫನ್ ಅರೇಂಜ್ ಮಾಡಿಸಿದ್ರು. ಸೊ ಎಲ್ಲ ಇಲ್ಲೇ ಟಿಫನ್ ಮಾಡಿದ್ವಿ. ಒಟ್ಟಿಗೆ ಟಿಫನ್ ಮಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡಿದ್ದು. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸೂರ್ಯ ಅವ್ರ ಚಿಕ್ಕಮ್ಮನ ಮನೆ ಕಡೆ ಹೊರಟಿದ್ದೀವಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಮಿಸ್ ಮಾಡಿದೆ ನೆಕ್ಸ್ಟ್ ವ್ಲಾಗನ್ನು ನೋಡಿ. ತುಂಬ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು. ಏನೇನೆಲ್ಲ ಮಾಡಿದ್ವಿ, ಎಲ್ಲೆಲ್ಲ ಹೋದ್ವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ಏನೆಲ್ಲ ಆಟ ಆಡಿದರು ಇವರು ಮನೆಯಲ್ಲಿ, ಏನೆಲ್ಲ ಶಾಪಿಂಗ್ ಮಾಡಿದ್ರು ಎಲ್ಲ ಸಹ ಇರುತ್ತೆ. ಏನೆಲ್ಲ ತಿಂಡಿಗಳನ್ನು ರೆಡಿ ಮಾಡಿದರು ಎಲ್ಲನೂ ಇರುತ್ತೆ ಆ ವ್ಲಾಗಲ್ಲಿ ನೋಡಿ. ನೆಕ್ಸ್ಟ್ ಅದನ್ನು ಸ್ಪಂದನ ನಡೆಸ್ಕೊಡ್ತಿದ್ದಾಳೆ, ಅದು ಒಂದು ವಿಶೇಷ. ಹಾಗಾಗಿ ಮಿಸ್ ಮಾಡಿದೆ ನೋಡಿ. ತುಂಬಾ ಎಂಜಾಯ್ ಮಾಡಿರ್ತಕ್ಕಂತಹ ವ್ಲಾಗ್, ಶಿವಮೊಗ್ಗ ವ್ಲಾಗ್ ಮಿಸ್ ಮಾಡಿದೆ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೀಗ ಮನೆ ಕಡೆ ಹೊರಟಿದ್ದೀವಿ. ಓಕೆ, ಎಲ್ರಿಗೂ ಬಾಯ್.